ಓಕೆ. ಅಂದ್ರೆ ಎಷ್ಟು ಊರು ಸೇರ್ತಾ ಇತ್ತು ಅವಾಗ ಪಾಳೆಗಾರ ಅಂತ ಹೇಳಿದ್ರೆ? ಆ ಪಾಳೆಗಾರರು ಅಂತಂದರೆ ಕೆಲವೊಂದು ಪಾಳೆಗಾರರಿಗೆ ಹಳ್ಳಿಗಳು ಕೊಟ್ಟಿರ್ತಾ ಇದ್ರು. ಸೊ ಡಿಪೆಂಡ್ ಆನ್ ಅವರ ಒಂದು ಶಕ್ತಿ ಸಾಮರ್ಥ್ಯದ ಮೇಲೆ. ಸೊ ಅವರು ಎಷ್ಟು ಅಂದರೆ ಆಗಿನ ಕಾಲದಲ್ಲಿ ಏನು ಅಂತಂದರೆ ಎಲ್ಲ ಆಕ್ಯುಪೈ ಮಾಡ್ಕೊಳ್ಳೋದೇ ಒಂದು ಇದು. ಈಗ ನಾವು ಸರ್ವೈವಲ್ ಅಂತಂದರೆ ಬೇರೆ ಬೇರೆ ಹತ್ರದಲ್ಲಿರೋ ಪ್ರಾಂತ್ಯಗಳನ್ನ ಗೆದ್ಕೊಂಡು ಹೋಗಿ ಮುಂದಕ್ಕೆ ಅವ್ರ ಕಿಂಗ್ಡಮ್ ಎಕ್ಸ್ಟೆಂಡ್ ಮಾಡ್ಕೊಳೋದೇ ಅವ್ರದ್ದೊಂದು ಜೀವನ. ಓಕೆ. ಸೊ ಆಗಿನ ಕಾಲ ಎಲ್ಲ ರಾಜ್ಯದ್ದು ಅಷ್ಟೇ. ಸೊ ಕಿಂಗ್ಡಮ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರೋದು. ನಂತರ ಹಾಗೆ ಅವ್ರ ಸಾಮ್ರಾಜ್ಯ ಎಲ್ಲೆಲ್ಲಿ ಸ್ಥಾಪನೆ ಆಗುತ್ತೋ ಅಲ್ಲಿಂದ ಸುಂಕ ಮತ್ತೊಂದು ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇನ್ನೂ ತಮ್ಮ ಕೋಟೆನ ರಾಜ್ಯನ ಸುಭದ್ರ ಮಾಡ್ಕೊತೀವಿ. ಓಕೆ, ರಾಜ್ಯದ ಬಗ್ಗೆ ಮಾತಾಡೋಣ. ಇಲ್ಲಿ ಒಂದು ಸ್ಟ್ರಕ್ಚರ್ ನೋಡ್ತೀವಿ, ಬೇರೆ ರೀತಿಯಾಗಿದೆ. ಇದು ನಾನು ಅನ್ಕೊಳ್ತೀನಿ ಇದು ಒಂದು ಕಾಲಘಟ್ಟದಲ್ಲಾದರೆ ಇದು ಮತ್ತೊಂದು ಕಾಲಘಟ್ಟದಲ್ಲಾಗಿದೆ ಅಂತ ಹೇಳಿ. ಇಲ್ಲಿ ಕಲ್ಲನ್ನು ಬಳಸಿದ್ದಾರೆ, ಇಲ್ಲಿ ಗಚ್ಚು ಕಲ್ಲುಗಳನ್ನ ಬಳಸಿದ್ದಾರೆ. ಸೊ ಇದು ಅದೇ ಹೇಳಿದ್ನಲ್ಲ ನಾನು, ಕಾಲಕ್ಕೆ ತಕ್ಕಂಗೆ. ಸೊ ಅವರಿಗೆ ಇಲ್ಲಿ ಮೋಸ್ಟ್ಲಿ ಇದು ಸೆಕ್ಯೂರಿಟಿ ಟವರೇ ಆಗಿತ್ತು. ಈ ಸೈನಿಕರಿಗೆ ರಕ್ಷಣೆ ರೆಸ್ಟ್ ಮಾಡ್ಲಿಕ್ಕಾಗಲಿ, ಮತ್ತು ಇಲ್ಲಿ ಕಾವಲು ಕಾಯ್ತಿದ್ದವ್ರಿಗೆ ಊಟ ಉಪಹಾರಗಳು ಮಾಡಿಕೊಡ್ಲಿಕ್ಕಾಗಲಿ. ಸೊ ಇದೇನು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಇದು ಮ್ಯಾಪ್. ಸೊ ಕೋಟೆಯಲ್ಲಿ ಏನೇನು ಪ್ರಮುಖ ಸ್ಥಳಗಳಿದೆ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇಷ್ಟೊಂದು ಸ್ಥಳ ಇದೆಯಾ? ಹೌದು, ಇನ್ನೂ ತುಂಬ ಇದೆ. ಆ ಕಡೆ ಹಿಂದ್ಗಡೆ ಒಂದಿನದಲ್ಲಿ ಆಗಲ್ಲ ಮೇಡಮ್. ನಾವು ಇಲ್ಲಿ ಹುಟ್ಟಿ ಬೆಳೆದಿರೋರೆ ನಾವು ಸಮೇತ ಒಂದು 70% ನೋಡಿರ್ಬೋದು ಅಷ್ಟೇ ಕೋಟೆನ.